ಬಾಡಿಯಲ್ಲಿ ನೀವು ಏನು ನಾನು ಯಾವುದೇ ಉಸ್ತುವಾರಿ ಸಚಿವನಾಗಿ ನಾನು ಮಾತ್ರ ದಯವಿಟ್ಟು ಹೇಳಿಬಿಡ್ತೀನಿ, ದಯವಿಟ್ಟು ನನಗೆ ಆ ಶಿಕ್ಷೆ ಕೊಡೋಕ್ಕೆ ಹೋಗ್ಬೇಡ್ರಿ. ನೀವು ಯಾರನ್ನ ನಿಲ್ಲಿಸ್ತೀರಿ ಪಕ್ಷದ ವತಿಯಿಂದ ಪಕ್ಷದವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಗೆಲ್ಲೋದಕ್ಕೆ ಏನೇನು ಮಧು ಬಂಗಾರಪ್ಪ ಮಾಡಬೇಕೋ ನಾನು ಎಲ್ಲ ಮಾಡ್ತೀನಿ, ಅಷ್ಟನ್ನ ಹೇಳ್ಬೋದು. ಬಟ್ ನನಗೆ ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂತ ಮಾತ್ರ ದಯವಿಟ್ಟು ಆ ಶಿಕ್ಷೆ ಕೊಡೋಕ್ಕೆ ಹೋಗಬೇಡಿ, ಯಾಕೆಂದರೆ ನನಗೆ ಕಷ್ಟ ಆಗ್ತದೆ. ಅದೊಂದು ಬಾಡಿಯಲ್ಲಿ ನೀವು ಏನು ನಾನು ಯಾವುದೇ ಉಸ್ತುವಾರಿ ಸಚಿವನಾಗಿ ನಾನು ಮಾತ್ರ ದಯವಿಟ್ಟು ಹೇಳಿಬಿಡ್ತೀನಿ, ದಯವಿಟ್ಟು ನನಗೆ ಆ ಶಿಕ್ಷೆ ಕೊಡೋಕ್ಕೆ ಹೋಗ್ಬೇಡ್ರಿ. ನೀವು ಯಾರನ್ನ ನಿಲ್ಲಿಸ್ತೀರಿ ಪಕ್ಷದ ವತಿಯಿಂದ ಪಕ್ಷದವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಗೆಲ್ಲೋದಕ್ಕೆ ಏನೇನು ಮಧು ಬಂಗಾರಪ್ಪ ಮಾಡಬೇಕೋ ನಾನು ಎಲ್ಲ ಮಾಡ್ತೀನಿ, ಅಷ್ಟನ್ನ ಹೇಳ್ಬೋದು. ಬಟ್ ನನಗೆ ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂತ ಮಾತ್ರ ದಯವಿಟ್ಟು ಆ ಶಿಕ್ಷೆ ಕೊಡೋಕ್ಕೆ ಹೋಗಬೇಡಿ, ಯಾಕೆಂದರೆ ನನಗೆ ಕಷ್ಟ ಆಗ್ತದೆ. ಅದೊಂದು. ಆದರೆ ನಾನು ಕೆಲಸ ಮಾಡಬೇಕು ಅಂದರೆ ಯಾವಾಗಾದರೂ ಆಗಲಿ ಚುನಾವಣೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದರೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗಳ್ನು ಮೊನ್ನೆ ಬಿಲ್ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್ ಪಾಸ್ ಮಾಡಿದ್ದಾರೆ. ದಟ್ ಪಾರ್ಟಿ ಸಿಂಬಲಲ್ಲಿ ಮಾಡಬೇಕಂತ ಕೆಲವು ರಾಜ್ಯದಲ್ಲೆಲ್ಲ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ, ನಮ್ಮ ರಾಜ್ಯದಲ್ಲೂ ಕೂಡ. ಯಾಕೆಂದರೆ ಗೆಲ್ಸ್ಕೊಳ್ಳೋದು ಒಂದು ಭಾಗ, ಅವ್ರನ್ನ ಆಮೇಲೆ ಹಿಡ್ಕೊಂಬರೋದು ಇನ್ನೊಂದು ಭಾಗ. ಅದು ಈ ಚುನಾವಣೆ ಖರ್ಚಾಗೋದಕ್ಕಿಂತ ಅವ್ರು ಹಿಡ್ಕೊಳ್ಳೋದಕ್ಕೆ ಖರ್ಚಾಗ್ತದೆ. ಎಲ್ಲ ಗಿಸಾರ್ಟ್ ಸೇರ್ಕೊಬಿಡ್ತಾರೆ. ಅದಕ್ಕೆ ಆ ಥರ ಆಗೋದು ಬೇಡ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಮೊನ್ನೆ ಏನು ಮಾಡಿದೆ, ಭಾಳ ಸ್ಟ್ರಿಕ್ಟಾಗಿ ಹೇಳಿದರು ಡಿ ಕೆ ಶಿವಕುಮಾರ್ ಅವರು. ಇಲ್ಲ, ಭಾಳ ಸ್ಟ್ರಿಕ್ಟಾಗಿ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೋಬೇಕು, ಉಸ್ತುವಾರಿ ಸಚಿವರು ನಿಮ್ಮ ಜವಾಬ್ದಾರಿಯನ್ನು ನೀವು ಮಾಡಬೇಕಂತ. ಅದಕ್ಕೆ ನಾನೇನು ಮಾಡಿದೆ, 21ನೇ ತಾರೀಕು ವಿಧಾನಸಭೆ ಮುಗೀತು, ಒಂದು 4-5 ದಿವಸ ಮುಂಚೆನೇ ಪ್ರಸನ್ನ ಅವ್ರಿಗೆ ಹೇಳಿಬಿಟ್ಟೆ, ಅಧ್ಯಕ್ಷರೇ ದಯವಿಟ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕೆಂದರೆ ಟೈಮ್ ವೇಸ್ಟ್ ಆಗಿದೆ. ಇನ್ನೊಂದು ಹೇಳ್ತೀನಿ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಬರೀ ಶಿವಮೊಗ್ಗದಲ್ಲ, ಇದು ಸಂಘಟನೆಯಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗಿರೋದು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಆ CLP ಕೂಡ ಒಪ್ಕೊಂಡ್ರು, ಅವರು ಕೂಡ ಹೇಳಿದರು. ಯಾಕೆಂದರೆ ನಾವು ಸಂಪರ್ಕ ಮಾಡಲಿಲ್ಲ, ನಮ್ಮ ಯಾವುದಾದ್ರೂ ಒಂದು ಸಂಘಟನೆ ಮಾಡ್ಕೊಳ್ಳಿಲ್ಲ ಅಂದರೆ ಲಾಸ್ಟಿಗೆ ಬಂದು ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೆ ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಬರೀ ಇದೊಂದೇ ಅಲ್ಲ, ನಾನು ಹೇಳಿದ್ದೀನಿ ವಾರ್ಡ್ ಮಟ್ಟಕ್ಕೆ ಮತ್ತು ಏನು ಬೂತ್ ಮಟ್ಟಕ್ಕೆ ನಮಗೆ ಟೈಮ್. ಯಾಕೆಂದರೆ ಸ್ವಲ್ಪ ಉಸ್ತುವಾರಿ ಸಚಿವನಾಗಿ ನನ್ನ ಇಲಾಖೆ ಸ್ವಲ್ಪ ಭಾಳ ದೊಡ್ಡದು, ಯಾವುದೇ ಥರದ ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ಎಕ್ಸಾಮ್ಸು ನಡೀತಾ ಇದೆ. ನಿಜ ಹೇಳಬೇಕಂದ್ರೆ ನಾನು ಏನು ನನ್ನ ಇಲಾಖೆ ಕೇಳಿದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 5% ಮಾತ್ರ ಕಮ್ಮಿ ಕೊಟ್ಟಿದ್ದಾರೆ ಹೊರತು ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. ನನಗೆ ಯಾವುದೂ ಕೊರತೆ ಮಾಡಿಲ್ಲ, ಆರಾಮಾಗಿ ನಾನು ಮಾಡ್ಬೋದು. ಅದ್ರ ಜೊತೆಗೆ ನಾನೇ ಒಂದು 4,500 ಕೋಟಿ CSR ಇಂದ ಹೊರಗಡೆಯಿಂದ ನಾನು ತಂದಿದ್ದೀನಿ. ಅದಕ್ಕೆ ನನಗೆ ಇಲಾಖೆ ರನ್ ಮಾಡೋದಕ್ಕೆ ನನಗೇನು ತೊಂದರೆ ಇಲ್ಲ. ಒಳ್ಳೊಳ್ಳೆ ಇನಿಷಿಯೇಟ್ ಮಾಡಿದ್ದೀವಿ. ಈ ವರ್ಷ ಅಂತೂ ಕಲಿಕೆಗೆ ತುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ಹೆಸರು ಬರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೀನಿ, ಅದ್ರದ್ದೇನು ತೊಂದರೆ ಇಲ್ಲ. ಆದರೆ ಚುನಾವಣೆಯನ್ನು ಮಾತ್ರ ಭಾಳ ಸೀರಿಯಸ್ ಆಗಿ ತೊಗೊಳ್ಬೇಕಾಗತ್ತೆ. ಯಾವಾಗ ಘೋಷಣೆ ಮಾಡ್ತಾರೋ ಗೊತ್ತಿಲ್ಲ. ನಾನು ಸರ್ಕಾರ ಬಂದಾಗಲೇ ಹೇಳಿದ್ದೆ, ಕ್ಯಾಬಿನೆಟಲ್ಲೂ ಕೂಡ ನಾವು ಹೇಳಿದ್ವಿ, ಇಲ್ಲ ಸರ್ ಇದು ಟೈಮಲ್ಲಿ ಒಳ್ಳೆ ಟೈಮು, ದಯವಿಟ್ಟು ಅಧಿಕಾರ ಬಂದಾಗ ಜನರಿಗೆ ವಿಶ್ವಾಸ ಇರ್ತದೆ, ದಯವಿಟ್ಟು ಮಾಡಿ ಅಂತ. ಕಾರಣಾಂತರದ ಅದು ಆಗಲಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ, ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ.